ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತಿನ ಮುಂದೆ ನನ್ನ ಊರಿಂದ ಬರಬೇಕಾದ್ರೆ ಅಮ್ಮ ಅಪ್ಪ ಏನೇನು ತರಕಾರಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ ಈರುಳ್ಳಿ ಸೊಪ್ಪು, ಅದಾದಮೇಲೆ ಟೊಮ್ಯಾಟೊ ಕಾಯಿ ಚಟ್ನಿ ಅಥವಾ ಪಲ್ಯ ಏನಾದರೂ ಮಾಡ್ಬೋದು. ಅದಾದ ನಂತರ ಇದು ಬಂದುಬಿಟ್ಟು ತುಪ್ಪದ ಹೀರೆಕಾಯಿ ಅಂತ ಹೇಳ್ತೀವಿ. ತುಪ್ಪದ ಹೀರೆಕಾಯಿನ ಪಲ್ಯ ಮಾಡಿದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಗಜ್ರಿ, ಕ್ಯಾರೆಟ್, ಇದು ಬಂದುಬಿಟ್ಟು ಜವಾರಿ ಕ್ಯಾರೆಟು ನೋಡ್ತಾ ಇರ್ಬೋದು. ಅದಾದಮೇಲೆ ಮೂಲಂಗಿ ಅಥವಾ ರ್ಯಾಡಿಶ್ ಅಂತಲೂ ಹೇಳ್ತಾರೆ. ಆಮೇಲೆ ಇದು ಬಂದುಬಿಟ್ಟು ಗೀಚೀರಿಕಾಯಿ ಬೇರೆ ಮತ್ತು ತುಪ್ಪದ ಹೀರೆಕಾಯಿ ಬೇರೆ ಅಂತ ಎರಡು ಟೈಪ್ ಬರುತ್ತೆ ಅದು. ಅದಾದಮೇಲೆ ಸೌತೆಕಾಯಿ, ಇಲ್ಲಿ ನೋಡಿ ಸೌತೆಕಾಯಿ ಎಷ್ಟು ಎಳೆಯದಾಗಿದೆ. ಬ್ಯಾಂಗ್ಳೂರಲ್ಲಿ ಸಿಗೋವಂಥ ಸೌತೆಕಾಯಿ ತುಂಬಾ ದಪ್ಪವಾಗಿರುತ್ತೆ, ಅದರಲ್ಲಿ ಬರೀ ನೀರಿನ ಅಂಶ ಇರುತ್ತೆ. ಬಟ್ ಇದು ಮಾತ್ರ ಸಖತ್ ಎಳೆಯದಾಗಿರೋವಂಥ ಸೌತೆಕಾಯಿ ಊರಲ್ಲಿ ಸಿಗೋದು. ಅದಾದಮೇಲೆ ನಿಂಬೆಹಣ್ಣು ಸಹ ಇದು ಒಂದು ಬಾಕ್ಸ್ ಆಗೋಷ್ಟು ನಿಂಬೆಹಣ್ಣು ಕಳಿಸಿದ್ರು. ನಿಂಬೆಹಣ್ಣು ಆದ ನಂತರ ಇಲ್ಲಿ ಬಂದುಬಿಟ್ಟು ಸೊಪ್ಪಿನ ಐಟಮ್ಸು. ಸೊಪ್ಪು ಬಂದುಬಿಟ್ಟು ಮೊದಲನೇದಾಗಿ ಇದು ಸಬ್ಬಸಿಗೆ ಸೊಪ್ಪು. ಅದಾದಮೇಲೆ ಮೂಲಂಗಿ ಸೊಪ್ಪು, ಮೂಲಂಗಿನ ಬಿಡಿಸ್ಬಿಟ್ಟು ಅದ್ರ ಮೇಲ್ಗಡೆ ಇರೋಂಥ ಏನು ಸೊಪ್ಪು ಇರುತ್ತಲ್ಲೋ, ನಾನು ಆಲ್ರೆಡಿ ನಿಮಗೆ ಮೂಲಂಗಿ ಸೊಪ್ಪಿಂದು ರೆಸಿಪಿನ ಶೇರ್ ಮಾಡಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಇದು ಬಂದುಬಿಟ್ಟು ಪುಂಡಿ ಸೊಪ್ಪು. ಊರಿಗೆ ಹೋದರೆ ಫಸ್ಟ್ ಆಫ್ ಆಲ್ ಈ ಸೊಪ್ಪನ್ನ ಮರೆಯೋದೇ ಇಲ್ಲ ನಾವು. ಬ್ಯಾಂಗ್ಳೂರಲ್ಲಿ ತುಂಬಾ ರೇರಾಗಿ ಸಿಗುತ್ತೆ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪುಂಡೆ ಪಲ್ಯ ಅಂತಲೇ ಹೇಳ್ತಾರೆ ಅಥವಾ ಪುಂಡಿ ಸೊಪ್ಪು. ಅದಾದಮೇಲೆ ಮೆಂತ್ಯ ಸೊಪ್ಪು ಆದಮೇಲೆ ಇದು ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ. ಇದು ನೋಡಿದ್ರೇ ಗೊತ್ತಾಗುತ್ತೆ, ತುಂಬಾ ಎಳೆಯದಾಗಿರೋಂತಹ ಸೊಪ್ಪು, ಆಮೇಲೆ ಜವಾರಿ ಆಗಿರೋದಿದು. ಅದಾದ ನಂತರ ಹಸಿಮೆಣಸಿನ್ಕಾಯಿನೂ ಸಹ ಮೇಲ್ಗಡೆ ತುಂಬೆಲ್ಲ ತೆಗೆದುಬಿಟ್ಟು ಬಿಡಿಸ್ಬಿಟ್ಟು ಅಮ್ಮ ಕಳಿಸಿದ್ರು. ಅದಾದ ನಂತರ ಇದು ಬಂದುಬಿಟ್ಟು ಹುಣ್ಚಿ ಸೊಪ್ಪು ಅಂತ ಹೇಳ್ತಾರೆ, ಹುಣ್ಚಿ ಪಲ್ಯ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಸೈಡು. ಇದು ಬ್ಯಾಂಗ್ಳೂರಲ್ಲಿ ನಾನು ಆಲ್ಮೋಸ್ಟ್ ನೋಡಿಲ್ಲ, ಚಕ್ಕೋತ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇದೊಂಥರ ವೆರೈಟಿ ಅಂತಲೇ ಹೇಳ್ಬೋದು. ಇದರದ್ದು ಖಾರ ತುಂಬಾ ಚೆನ್ನಾಗಿರುತ್ತೆ. ಅದರದ್ದು ರೆಸಿಪಿನೂ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಷ್ಟು ತರಕಾರಿ ಐಟಮ್ಸು ಅಮ್ಮ ಊರಿಂದ ಕಳಿಸಿದ್ರು. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಸಿಗೋಂಥ ತರಕಾರಿನೂ ಚೆನ್ನಾಗಿರುತ್ತೆ, ಬಟ್ ತುಂಬಾ ಬಲ್ತೋಗಿರುತ್ತೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಚಪ್ಪರದ ಅವರೆಕಾಯಿ ಅಂತ ಹೇಳ್ತಾರೆ. ಇದು ನಾರ್ಮಲ್ ಅವರೆಕಾಯಿ ಥರ ಇಲ್ಲ, ಚಪ್ಪದ ಅವರೆಕಾಯಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಸೈಡು. ಸೊ ಇಷ್ಟು ಐಟಮ್ಸು, ಅದ್ರ ಜೊತೆ ಎಣ್ಣೆಗಾಯಿ ಮಾಡೋಕ್ಕೆ ಎಳೆಯದಾಗಿರೋಂಥ ಬದನೆಕಾಯಿ ನೋಡಿದ್ರಲ್ವ. ಸೊ ಇಷ್ಟು ಐಟಮ್ಸು ಅಮ್ಮ ಊರಿಂದ ಕಳಿಸಿದ್ರು. ನಾವು ಊರಿಗೆ ಹೋಗಿದ್ವಿ. ಎಲ್ಲ ಐಟಮ್ಸು ಊರಿಂದ ತೊಗೊಂಡು ಬಂದಿರೋದು. ಆಮೇಲೆ ಸೊಪ್ಪೆಲ್ಲ ಐಟಮ್ಸು ನೀಟಾಗಿ ಬಿಡಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿಬಿಟ್ಟು ಕಳಿಸಿದ್ದಾರೆ ಅಮ್ಮ. ತುಂಬಾ ಖುಷಿಯಾಗುತ್ತೆ ಅಲ್ಲಿದ್ದು ಊರು ಸೈಡ್ ಇರೋಂಥ ತರಕಾರಿ ಸೊಪ್ಪನ್ನೆಲ್ಲ ನೋಡಿಬಿಟ್ರೆ. ನಾನು ಈ ಮುಂಚೆನೂ ನಮ್ಮಪ್ಪ ಊರಿಂದ ನನ್ನ ತಂಗಿ ಜೊತೆ ತರಕಾರಿ ಎಲ್ಲ ಕಳಿಸಿದ್ರು. ಸೊ ಇದು ನನ್ನ ಗಂಡನ ಮನೆಯಿಂದ ನಾನು ತರಕಾರಿನ ತೊಗೊಂಡು ಬಂದಿರೋದು. ತುಂಬ ಅಂದ್ರೂ ತುಂಬ ಎಳೆಯದಾಗಿರೋಂತಹ ತರಕಾರಿ ಐಟಮ್ಸ್ ಇವೆಲ್ಲ. ಎಲ್ಲರೂ ಒಳ್ಳೆ ತರಕಾರಿ ತಿಂದು ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಊರಿಗೆ ಹೋದರೆ ಯಾವ್ಯಾವ ಐಟಮ್ಸು ತೊಗೊಂಡು ಬರ್ತೀರಾ ಬೆಂಗಳೂರಿಗೆ ಬರ್ತಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.